ಕಡೆ ರಾಜ್ಯದಲ್ಲಿ ಡೆಂಘಿ ವಿಪರೀತವಾದ ಕಾಟ ಕೊಡ್ತಾ ಇದೆ. ಮತ್ತೊಂದು ಕಡೆ ಝೀಕಾ ವೈರಸ್ನ ತೊಂದರೆ ಕೂಡ ಜಾಸ್ತಿ ಆಗ್ತಾ ಇದೆ. ಝೀಕಾಗೆ ಶಿವಮೊಗ್ಗದಲ್ಲಿ ವೃದ್ಧರೊಬ್ಬರು ಬಲಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲಾಡಳಿತ ಯಾರು ಎಚ್ಚರಿಕೆ ತಗೋಬೇಕಾಗಿತ್ತು ಅವರು ಮಾತ್ರ ಸೈಲೆಂಟ್. ಮಹಾರಾಷ್ಟ್ರದಲ್ಲಿ ಈಗಾಗಲೇ 7 ಝೀಕಾ ವೈರಸ್ ಕೇಸ್ಗಳು ಪತ್ತೆಯಾಗಿದೆ. ಮಹಾರಾಷ್ಟ್ರಕ್ಕೆ ಅಂಟಿಕೊಂಡಂತೆ ಇರುವ ಕರ್ನಾಟಕದ ಜಿಲ್ಲೆ ಬೆಳಗಾವಿ. ಬೆಳಗಾವಿ ಜಿಲ್ಲಾಡಳಿತ ಮಾತ್ರ ಕಂಪ್ಲೀಟ್ ಮೌನಕ್ಕೆ ಶರಣಾಗಿದೆ. ಗಡಿಯಲ್ಲಿ ಯಾವುದೇ ಮುಂಜಾಗ್ರತೆ ವಹಿಸ್ತಾ ಇಲ್ಲ. ಈಗಾಗಲೇ ಶಿವಮೊಗ್ಗದಲ್ಲಿ ಒಬ್ಬ ವೃದ್ಧರು ಬಲಿಯಾಗಿದ್ದಾರೆ ಝೀಕಾ ವೈರಸ್ಗೆ. ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಡೆಂಗಿ ಆಗ್ಬೋದು, ಮಲೇರಿಯಾ ಆಗ್ಬೋದು, ಅಥವಾ ಈ ಝೀಕಾ ಆಗ್ಬೋದು, ನೀವು ಆಯಾ ಕ್ಷಣದಲ್ಲಿ ತಗೊಳ್ತಕ್ಕಂಥ ಕ್ರಮದಿಂದ ಕಂಟ್ರೋಲ್ ಆಗುತ್ತದು. ಇಲ್ಲಾಂದ್ರೆ ಇಲ್ಲ. ನೋಡಿ, ಮಹಾರಾಷ್ಟ್ರ ಗಡಿಯ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಬೆಳಗಾವಿ ನಗರದಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿದೆ ಗಡಿ, ಮಹಾರಾಷ್ಟ್ರ ಗಡಿ. ಅಲ್ಲಿಯೂ ಯಾವ ಕ್ರಮ ತಗೊಂಡಿಲ್ಲ. ಸೇಮ್ ಕೋವಿಡ್ ಕೇಸಲ್ಲಿ ನಿರ್ಲಕ್ಷ್ಯ ಮಾಡಿದಾರಲ್ಲ ಆ ಥರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಝೀಕಾ ವೈರಸ್ ಇಂದ ರಾಜ್ಯದ ಶಿವಮೊಗ್ಗದಲ್ಲಿ ಓರ್ವನ ಬಲಿಯಾಗಿರುವಂಥದ್ದು. ಜೊತೆಗೆ ಏನಂತಾರೆ, ಮಹಾರಾಷ್ಟ್ರದ ರಾಜ್ಯದಲ್ಲಿ 7ಕ್ಕೂ ಹೆಚ್ಚು ಪ್ರಕರಣ ಪತ್ತೆಯಾಗಿರೋದ್ರಿಂದ ಒಂದಿಷ್ಟು ಆತಂಕ ಬೆಳಗಾವಿಯಲ್ಲಿ ಆಗಿರುವಂಥದ್ದು. ಯಾಕೆಂತಂದರೆ ದಿನಾಲೂ ಸುಮಾರು 10 ರಿಂದ 15 ಸಾವಿರ ಜನ ಮಹಾರಾಷ್ಟ್ರದಿಂದ ಬೆಳಗಾವಿಗೆ ಬರ್ತಾರೆ, ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ. ಹೀಗಾಗಿ ನಾವೀಗ ಬೆಳಗಾವಿಯ ಬಾರ್ಡರ್ಲಿ ಇದ್ವಿ, ನೋಡಬೇಕು ಅಂತ ತೋರಿಸೋ ಪ್ರಯತ್ನ ಮಾಡಿದೆ. ಕರ್ನಾಟಕ ರಾಜ್ಯಕ್ಕೆ ಸ್ವಾಗತ ಅಂತ ಹೇಳಿ ಇದು ಬೋರ್ಡ್ ಇರುವಂಥದ್ದು. ಈಗ ದಿನಾಲೂ ಇಲ್ಲಿ ಚಂದಗಡ್ ಇರ್ಬೋದು, ಗಡಿಂಗ್ಲಾಸ್ ಇರ್ಬೋದು, ಭಾಳಷ್ಟು ಮಹಾರಾಷ್ಟ್ರದ ಅಂದರೆ ಕೊಲ್ಹಾಪುರ ಜಿಲ್ಲೆಯ ಸುಮಾರು 2 ರಿಂದ 3 ತಾಲೂಕಿನ ಜನ ಬೆಳಗಾವಿಗೆ ಬರ್ತಾರೆ. ಅಲ್ಲಿ ಝೀಕಾ ವೈರಸ್ ಭಾಳ ಇರೋದ್ರಿಂದ ಒಂದಿಷ್ಟು ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಬೇಕಾಗಿತ್ತು. ಆದರೆ ಬೆಳಗಾವಿ ಜಿಲ್ಲಾಡಳಿತ ಝೀಕಾ ವೈರಸ್ನ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಅಂತ ಕಾಣಿಸುತ್ತೆ. ಯಾಕೆಂತಂದರೆ ಇಲ್ಲಿ ಯಾವುದೇ ಚೆಕ್ ಪೋಸ್ಟ್ಗಳಾಗಲಿ ಅಥವಾ ತಪಾಸಣೆ ಮಾಡೋದಾಗಲಿ ಯಾವುದೂ ಕೂಡ ಇಲ್ಲ. ಹೀಗಾಗಿ ಒಂದು ಕಡೆ ಡೆಂಗ್ಯೂ ಜ್ವರ, ಇನ್ನೊಂದು ಕಡೆ ಝೀಕಾ ವೈರಸ್ ಭಾಳಷ್ಟು ಜನರ ಜೀವವನ್ನು ಹಿಂಡ್ತಾ ಇರುವಂಥದ್ದು. ಹೀಗಾಗಿ ನಾವೀಗ ಬೆಳಗಾವಿ ಬಾರ್ಡರ್ಲಿದ್ದೀವಿ. ಬೆಳಗಾವಿ ಬಾರ್ಡರ್ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರ ರಾಜ್ಯಕ್ಕೆ ಸ್ವಾಗತ ಆ ಕಡೆ ಬಿಡ್ತಾರೆ, ಈ ಕಡೆ ಕರ್ನಾಟಕ ರಾಜ್ಯಕ್ಕೆ ಸುಸ್ವಾಗತ ಬರೆದಿರುವಂಥದ್ದು. ಹೀಗಾಗಿ ಬೆಳಗಾವಿಯಿಂದ 12 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಈ ಒಂದೇನು ಗಡಿ ಬಾರ್ಡರ್ ಇದೆ, ಈ ಗಡಿ ಬಾರ್ಡರ್ಲಿ ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ಒಂದಿಷ್ಟು ಟೆಂಡರ್ ಮಾಡಿ ಒಂದಿಷ್ಟು ಚೆಕ್ಕಿಂಗನ್ನು ಮಾಡಬೇಕಾಗಿತ್ತು. ಆದರೆ ಯಾವುದೇ ಚೆಕ್ಕಿಂಗ್ ಕೂಡ ಇಲ್ಲ. ತಾವು ನೋಡಬಹುದು ಅಂತ ಇಲ್ಲಿ ಯಾವುದೇ ಚೆಕ್ಕಿಂಗ್ ಇಲ್ಲ. ಆರೋಗ್ಯ ಇಲಾಖೆ ಕೂಡ ಇದ್ರ ಬಗ್ಗೆ ಕ್ಯಾರೆ ಅನ್ನುತ್ತಿಲ್ಲ. ಆರೋಗ್ಯ ಇಲಾಖೆಯಲ್ಲಿ ಅಧಿಕಾರಿಗಳ ಸಮನ್ವಯ ಕೊರತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಝೀಕಾ ವೈರಸ್ ಆಗಲಿ ಅಥವಾ ಡೆಂಗಿ ಜ್ವರವನ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರ್ತಾನೆ ಹೇಳ್ಬೋದು. ಹೀಗಾಗಿ ಇಲ್ಲಿ ಬೆಳಗಾವಿಗೆ ಬರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ನಿಗಾ ಇಟ್ಟು, ನಜರಿಟ್ಟು ಅವ್ರ ಮೇಲೆ ಒಂದಿಷ್ಟು ಚೆಕ್ಕಿಂಗನ್ನು ಮಾಡಬೇಕಾಯಿತು. ಆದರೆ ಯಾವುದೇ ಚೆಕ್ಕಿಂಗ್ ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ. ಇದು ಬೆಳಗಾವಿಯ ಬಾರ್ಡರ್ ಇರ್ತಕ್ಕಂಥ ಪರಿಸ್ಥಿತಿ. ಹೀಗಾಗಿ ತಕ್ಷಣ ಬೆಳಗಾವಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಒಂದಿಷ್ಟು ತಪಾಸಣೆ ಮಾಡಿದರೆ ಝೀಕಾ ವೈರಸ್ ಪತ್ತೆಯಾಗಿ ಜೊತೆಗೆ ಏನಂತಂದರೆ ಟ್ರೀಟ್ಮೆಂಟನ್ನು ಮಾಡ್ಬೋದು ಅಂತ ಇಲ್ಲಿ ಜನರ ಆಕ್ರೋಶವಾಗಿರುವಂಥದ್ದು ಮತ್ತು ಬೇಡಿಕೆ ಕೂಡ ಆಗಿರುವಂಥದ್ದು. ಬೆಳಗಾವಿ ಗಡಿ ತುಮೂರಿಂದ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ದಿಲೀಪ್ ಕುರುಂದವಾಡೆ, ಪಬ್ಲಿಕ್ ಟಿವಿ.